ಮತ್ತೆ ಓಲಾ ಒಬ್ಬರು ಹಿಂಗಿತ್ತು 2 ವಾರ ಎರಡೆರಡು ಗಾಡಿ ಬುಕ್ ಮಾಡ್ತಾವ್ರೆ. ರ್ಯಾಪಿಡೋಲು ಬುಕ್ ಮಾಡವ್ರೆ, ಓಲಾಲು ಬುಕ್ ಮಾಡವ್ರೆ, ಊಬರಲ್ಲೂ ಬುಕ್ ಮಾಡವ್ರೆ. ಏಯ್ ಲಲ್ಲಿ ನೀನೇನೆ ಇಲ್ಲಿ ಕಸ್ಟಮರ್ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಂಬಿಡೋಣ ಅನ್ನೋ ಪ್ಲಾನ್ ನಂದು. ರ್ಯಾಪಿಡೋಲ್ಲಿ ಯಾವುದೋ ಒಂದು ಡ್ಯೂಟಿ ಕೊಟ್ಟವ್ರೆ JP ನಗರಕ್ಕೆ. ಒನ್ ಡೇ ನಂದಿ ಹಿಲ್ಸು. ಬೆಳಗ್ಗೆ 3 ಗಂಟೆಗೆ ಪಿಕಪ್ ಮಾಡ್ಕೊಂಡು ಹೋಗಿ ಬರ್ಗರು, ಸಾಸು, ಆಮೇಲೆ ಟಿಶ್ಯೂ ಪೇಪರು ಇದೆಲ್ಲ ಕೊಟ್ಟು. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ತುಂಬ ದಿವಸ ಆಗಿತ್ತು ಆ್ಯಕ್ಚುಲಿ ವಿಡಿಯೋ ಲಾಗ್ ಶೂಟ್ ಮಾಡಿ. ದಯವಿಟ್ಟು ಕ್ಷಮೆ ಇರಲಿ, ಸ್ವಲ್ಪ ಬಿಸಿ ಶೆಡ್ಯೂಲ್ ಇತ್ತು, ನಮ್ಮ ಫ್ರೆಂಡ್ ಮದುವೆ ಇತ್ತು, ಹಂಗೆ ಸ್ವಲ್ಪ ಕೆಲಸ ಇತ್ತು, ಆ ಕಾರಣದಿಂದ ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಆಲ್ ನೈಟು 10:15 10:30 ಆಗ್ತಾ ಬರ್ತೈತೆ. 10:30ಯಿಂದ 10:15 ಆಗ್ತಾ ಬರ್ತೈತೆ. ಇವಾಗೇನಪ್ಪ ಶೂಟ್ ಮಾಡ್ತಾಯಿದ್ದೀನಿ, ಇವಾಗೆಲ್ಲಪ್ಪ ಹೊರಟಿದ್ದೀನಿ ಅಂತಂದರೆ ಆ್ಯಕ್ಚುಲಿ ನಾಳೆ ಬೆಳಗ್ಗೆ 3 ಗಂಟೆಗೆ ಒಂದು ಪಿಕಪ್ ಐತೆ. ಅದು ಬೆಳ್ಳಂದೂರಿಂದ, ಕಾಡಬಿಸ್ನಳ್ಳಿ ಬೆಳ್ಳಂದೂರು ಹತ್ರ ಯಾವುದೋ ಏರಿಯಾ ಹೇಳಿದ್ರು, ಇನ್ನೂ ಯಾವುದೋ ಅಂತ ಕನ್ಫರ್ಮ್ ಇಲ್ಲ, ಹೇಳಿದ್ದಾರೆ. ಅಲ್ಲೋಗಿ ಪಿಕಪ್ ಇರೋದು. ಒನ್ ಡೇ ನಂದಿ ಹಿಲ್ಸು. ಬೆಳಗ್ಗೆ 3 ಗಂಟೆಗೆ ಪಿಕಪ್ ಮಾಡ್ಕೊಂಡು ಹೋಗಿ ಸೀದಾ ವಾಪಸ್ ಮತ್ತೆ 3 ಗಂಟೆ ಅಷ್ಟೊತ್ತು ರಿಟರ್ನ್ ಬರೋದು ಇರೋ ಪ್ಲ್ಯಾನು. ಕಸ್ಟಮರು ಅಷ್ಟೊತ್ತು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಇರೋದು ಒಂದೇ ಪ್ಲೇಸು, ಅದು ಒಂದೇ ಪ್ಲೇಸು ತೋರಿಸ್ಬೇಕು ಅಂತ ನನಗೆ ಹೇಳಿರೋದು. ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಡ್ಯೂಟಿ ಬಂದಿರೋದು. ಫ್ರೆಂಡ್ ಕಡೆಯಿಂದ ಅವ್ರ ಫ್ರೆಂಡವ್ರು ನನಗೆ ಹೇಳಿರೋ ಡ್ಯೂಟಿ. ಇದು ಆ್ಯಕ್ಚುಲಿ ಮ್ಯಾಟ್ರು. ಇದು ಪ್ಯಾಕೇಜಲ್ಲಿ ಹೋಗ್ತಾ ಇರೋದು. ನನಗೆ ಪ್ಯಾಕೇಜೆಲ್ಲ ಆಲ್ಮೋಸ್ಟ್ ಅಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ, ಇವಾಗ ಹೇಳೋದು ಬೇಡ. ಈಗ ಬನ್ನಿ ಹೊಡೋಣ. ಟೈಮು ನಿಮಗೆ ಒಬ್ರು ಕಮೆಂಟ್ ಆಗ್ತಾರೆ, ನೀನು ಬೆಳಗ್ಗೆ ಹೋಗ್ತಾ ಇದೆಯಾ ಅಂತ. ಯಾಕೆ ಬೇಕು, ಸುಮ್ಮನೆ ತೋರಿಸ್ಬಿಡೋಣ. ಏನು ಫೋಕಸ್ ಐತಲ್ಲ. ನೋಡಿರಿ 10:45 10:47 ಸೋಮವಾರ, ಮಂಗಳವಾರ ಬೆಳಗ್ಗೆ ಡ್ಯೂಟಿ ಇರೋದು. ಅದಕ್ಕೇ ಇವಾಗ ಹೋಗ್ಬಿಟ್ಟು ಅಲ್ಲಿ ಮಲ್ಕೊಂಬಿಟ್ರೆ ಆರಾಮಾಗಿ ಎದ್ದು ಅಲ್ಲೇ ಬೆಳಗ್ಗೆನೇ ಎದ್ದು ನೆಮ್ಮದಿಯಾಗಿ ನಂದಿ ಹಿಲ್ಸ್ಗೆ ಡ್ರಾಪ್ ಮಾಡಿಬಿಟ್ಟು ತಿರ್ಗಾ ಮಲ್ಕೊಬೋದು. ನಾನು 3 ಗಂಟೆಗಿರೋ ಪಿಕಪ್ಗಾದರೆ ಇವಾಗ ಆಲ್ರೆಡಿ 11 ಗಂಟೆ ಆಗ್ತಾ ಬರ್ತೈತೆ. ಇನ್ನು 2 ಅವರ್ ನಾನು ಮನೇಲಿ ಮಲಗಿದ್ರೆ ಪಕ್ಕ ಎದ್ದೊಳಲ್ಲ. ಆ ಕಾರಣಕ್ಕೆ ಏನು ಮಾಡ್ತಾಯಿದ್ದೀನಿ, ಇವಾಗಲೇ ನಮ್ಮ ಬಲರಾಮನ ಎತ್ಕೊಂಡು ಸೀದಾ ಕಸ್ಟಮರ್ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಅಲ್ಲೇ ಮಲ್ಕೊಂಬಿಡೋಣ ಅನ್ನೋ ಪ್ಲ್ಯಾನ್ ನಂದು. ಬೆಳಗ್ಗೆ ಅವರೇ ಫೋನ್ ಮಾಡ್ತಾರೆ, ಹಂಗೆ ಎದ್ಬಿಟ್ಟು ಸೀದಾ ಡ್ರಾಪ್ ಮಾಡಿ ಅಲ್ಲೇ ಆರಾಮಾಗಿ ಮಲ್ಕೊಂಬಿಡೋಣ. ಇದು ಆ್ಯಕ್ಚುಲಿ ಪ್ಲ್ಯಾನ್ ಇರೋದು. ಯಾಕಂದರೆ ಸುಮ್ಮನೆ 2 ಅವರ್ಗೆ ಮಲ್ಗೋಕ್ಕಾಗಲ್ಲ, ಪಕ್ಕ ನಿದ್ದೆ ಬಂದೇ ಬರುತ್ತೆ. ನಾನು ಫೋನ್ ಎತ್ತಲ್ಲ, ಅದಂತೂ ಪಕ್ಕ. ಮತ್ತು ಕಸ್ಟಮರ್ ನನಗೆ ಕೈಯಿಂದ ಹಾಳು ಮಾಡ್ಕೊಂಡಂಗೆ ಆಗುತ್ತೆ, ಅದು ಬೇಡ ಅಂತ ಹೊರಟಿದ್ದೀನಿ. ಬನ್ನಿ ಅಲ್ಲೋಗಿ ಮಲ್ಕೊಂಬಿಡೋಣ. ಏನು ಇರೋಲ್ಲ, ಏನು ಶೂಟ್ ಮಾಡಲ್ಲ, ಡೈರೆಕ್ಟಾಗಿ ನಂದಿ ಹಿಲ್ಸ್ ಹೋದಾಗ ಶೂಟ್ ಮಾಡ್ತೀನಿ. ಇವಾಗ ಫುಲ್ ವಾರ್ಮಪ್ ಎಲ್ಲ ಆಗೋ ನೀವು ಬಲರಾಮ ಸೀದಾ ಎತ್ಕೊಂಡು ಹೊಡ್ತಾ ಇರೋದು. CNG ಕೂಡ 2 ಪಾಯಿಂಟ್ ಐತೆ. CNG IT ಗೇಟಲ್ಲಿ ಫಿಲ್ ಮಾಡಿಸ್ಕೊಳೋಣ. IT ಗೇಟಲ್ಲಿ ಇಲ್ಲ ನಮ್ಮ ರೆಗ್ಯುಲರ್ ಕಾಟಮಲ್ಲೂರು ಬಂಕರ್ ನಡೀತು ಅಂದರೆ ಅಲ್ಲೇ ಫಿಲ್ ಮಾಡಿಸ್ಕೊಳೋಣ. ಚಲೋ ಹೊಡೋಣ. ನಾವು ಮನೇಲಿ ಕೂಡ ಇನ್ಫಾರ್ಮ್ ಮಾಡಿಲ್ಲ ಪಾಪ, ಅವ್ರಿಗಾನ ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಮಲ್ಕೊಂಬಿಟ್ಟವ್ರೆ, ಇನ್ಫಾರ್ಮ್ ಮಾಡಿಬಿಟ್ಟು ಚೆನ್ನಾಗಿರ್ತಾಯಿತ್ತು. ಬಟ್ ಏನು ಮಾಡೋಕ್ಕಲ್ಲ, ಎಬ್ಬರಿಸ್ಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು. ಒಂದೇ ಒಂದು ಕಾರಣಕ್ಕೇ ಸೈಲೆಂಟಾಗಿ ಎದ್ಬಿಟ್ಟು ಹೋಗ್ತಾಯಿದ್ದೀನಿ. ಬೆಳಗ್ಗೆ ಇಲ್ಲಾಂದರೆ ಮಿಡ್ನೈಟ್ ಅಕಸ್ಮಾತ್ ಏನಾರ ಆಚೆ ಬಂದರೆ ನೋಡ್ಬಿಟ್ಟು ಪಕ್ಕ ಶಾಕ್ ಆಗ್ತಾರೆ. ಎಲ್ಲೋದೆ ಇವನು, ಹೇಳಿಲ್ಲ ಕೇಳಿಲ್ಲ, ಗಾಡಿ ಎತ್ಕೊಂಡೆಲ್ಲ ಹೊರಟೋಗೋಣ ಅಂತ ಶಾಕ್ ಆಗ್ತಾರೆ. ಶಾಕಲ್ಲೇ ಇರಲಿ, ಬೆಳಗ್ಗೆ ಆರಾಮಾಗಿ ಹೇಳೋಣ ಹಿಂಗೆ ಡ್ಯೂಟಿಗೆ ಹೋದಂತು ಸಡನ್ನಾಗಿ ಹೊರಟೆ ಅಂತ. ಬನ್ನಿ ಸೀದಾ ಪಿಕಪ್ ಲೊಕೇಶನ್ ಕಡೆ ಹೋಗೋಣ. ಫಸ್ಟ್ ಹೋಗಿ CNG ಫಿಲ್ ಮಾಡಿಸ್ಕೊಂಡು ಪಿಕಪ್ ಲೊಕೇಶನ್ಗೆ ಹೋಗಿ ಅಲ್ಲಿ ನೆಮ್ಮದಿ ಮಲ್ಕೊಳ್ಳೋಣ ಒಂದು 2 ಅವರ್. ಅವ್ರು ಫೋನ್ ಮಾಡಲಿ, ಪಿಕಪ್ ಮಾಡ್ಕೊಂಡು ಸೀದಾ ನಂದಿ ಹಿಲ್ಸ್ಗೆ ಹೋಗಿ ಅಲ್ಲೂ ಮಲ್ಕೊಳ್ಳೋಣ. ಫುಲ್ ಮಲ್ಗೋದಿರ್ತದೆ ಕತೆ ಅಂದ್ಕೊಳ್ರಿ. ಇವತ್ತು ಇದು ಪ್ಯಾಕೇಜ್ ಡ್ಯೂಟಿ. ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಎತ್ತೆತ್ತ ಅಂತ. ಇನ್ ಕೇಸ್ ಎಲ್ಲಣ ಬೇರೆ ಕಡೆ ಹೋದರೆ ಅವಾಗ ಏನೇನು ಚಾರ್ಜಸ್ ಆಗುತ್ತೆ, ಏನು ಕತೆ ಇನ್ ಡೀಟೇಲಾಗಿ ಮಾತಾಡೋಣ. ಬನ್ನಿ ಫಸ್ಟು ಲೊಕೇಶನ್ಗೆ ಹೋಗ್ಬಿಡೋಣ. ಹೊಸಕೋಟೆ ಟೋಲ್ ಹತ್ರ ಬಂದೆ. ಹೊಸಕೋಟೆ ಟೋಲ್ ಹತ್ರ ಇಲ್ಲ ಒಂದು ಟೀ ಅಂಗಡಿ ಇತ್ತು, ಟೀ ಕುಡ್ಕೊಂಡು ಸೀದಾ ಹೋದ ಕಸ್ಟಮರ್ ಲೊಕೇಶನ್ಗೆ ಹೋಗೋಣ. ಟೈಮ್ ಒಂದು 11:30 ಆಗ್ಬಿಡೋದು. ಆಲ್ರೆಡಿ ನಿದ್ದೆ ಅಳಿದೈತೆ. ಬನ್ನಿ ಹೋಗಿ ಮಲ್ಕೊಂಬಿಡೋಣ ಫಸ್ಟು. ಸ್ನೇಹಿತರೆ, ಟೈಮ್ 11:15 ಆಗ್ತಾ ಬರ್ತೈತೆ. ಇಲ್ಲಿ ನೋಡ್ರಿ, IT ಗೇಟಲ್ಲಿ CNG ಕ್ಯೂ ಎಷ್ಟೊತ್ತೈತೆ. ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಕ್ಯೂ ನಿಂತೈತೆ. ಇವನು ಯಾರೋ ಅಣ್ಣ ಕ್ಯೂ ಇಲ್ದಿರೋದು ನೋಡ್ಬಿಟ್ಟು ಸೀದಾ ಹೊಡೆದ್ಬಿಟ್ಟವನೆ. ಅಲ್ಲಿ ಯಾರೋ ಡ್ರೈವರು ಹೋಗಪ್ಪ ಹಿಂದಕ್ಕೆ ಅಂತ ಕಳಿಸೋರೆ, ವಾಪಸ್ ಬರ್ತಾವ ಪಾಪ. ಅದೇನು ಮಾಡೋಕ್ಕಲ್ಲ, ಸಡನ್ನಾಗಿ ಹಿಂಗೆ ನಿಂತಿದ್ದಾಗ ಏನೋ ಟ್ರಾಫಿಕ್ ಜಾಮ್ ಆಗಿದೆ ಅಂದ್ಕೊಂಬಿಡ್ತಾರೆ. ಬಟ್ ಲೈನಲ್ಲಿ ನಿಂತಿರ್ತಾರೆ. ಆ ಕಾರಣದಿಂದ ನಾನು ಇಷ್ಟೊತ್ತಿನಲ್ಲಿ ಈ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನೋಡ್ಬಿಟ್ಟು ಬೇಜಾರಾಗ್ತಾಯಿದೆ. ಅಲ್ಲೇ ಹಾಕಿಸ್ಕೊಂಡ್ಬಿಡೋಕೆ ಹೊಸಕೋಟೆಯಲ್ಲಿ. ಏನು ಮಾಡೋಕ್ಕಾಗಲ್ಲ, ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂದ್ಕೊಂಡು ಸುಮ್ಮನೆ ಆಯ್ತಾ ಇರಬೇಕಷ್ಟೆ. CNG ಹಾಕಿಸ್ಕೊಂಡು ಹೊಡೋಣ. ಬನ್ನಿ. ನನಗಂತೂ ನಿದ್ದೆ ಸರಿಯಾಗಿ ಎಳಿತೈತೆ, ಯಾಕೆಂತ ಗೊತ್ತಿಲ್ಲ. ಫಸ್ಟ್ ಮಲ್ಕೊಂಡ್ರೆ ಸ್ನೇಹಿತರೆ, ಕಸ್ಟಮರ್ ಲೊಕೇಶನ್ ರೀಚ್ ಆಗಿದ್ದೀನಿ. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಬೆಳ್ಳಂದೂರು. ಇಲ್ಲೇನು ಕಾಣಿಸ್ತಿದೆ ಅಪಾರ್ಟ್ಮೆಂಟು, ಅದೇ ಅಪಾರ್ಟ್ಮೆಂಟು. ಹೆಸರು ಕಾಣಿಸ್ತಾ ಇಲ್ಲ. ಆಪೋಸಿಟಲ್ಲಿ ಇದು ಯಾವುದೋ ಒಂದು ಅಂಗಡಿ ಇತ್ತು, ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಈ ರೋಡ್ ಸಿಕ್ಕಾಪಟ್ಟೆ ಡೇಂಜರ್ ರೋಡು. ಚಿಕ್ಕದು, ಬಟ್ ಸಿಕ್ಕಾಪಟ್ಟೆ ಲಾರಿಗಳು, ಆಮೇಲೆ ಬರೀ ನಮ್ಮ ಕ್ಯಾಬ್ಗಳೇ. ಯಾಕಂದರೆ ಇಲ್ಲಿ ಮೇಜರ್ IT ಕಂಪ್ನಿ ಐತೆ, ವೆಲ್ಸ್ ಫಾರ್ಗೋ ಇಲ್ಲಿಂದ ಕರೆಕ್ಟಾಗಿ ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು. ಆ ಕಾರಣಕ್ಕೇ ಸ್ವಲ್ಪ ಗಾಡಿಗಳು ಜಾಸ್ತಿ.
ನೋಡ್ಬಿಟ್ಟು ಸ್ವಲ್ಪ ಸೇಫ್ ಝೋನಲ್ಲಿ ಹಾಕ್ಕೊಂಡಿದ್ದೇನೆ. ಯಾಕಂದರೆ ನಿದ್ದೆ ಏಟಲ್ಲಿ ಗಾಡಿ ಓಡಿಸ್ತಾರೆ ಎಷ್ಟೋ ಜನ. ಪಾಪ ಅವರು ಬೇಕು ಅಂತ ಏನೂ ಮಾಡಲ್ಲ. ಇನ್ ಕೇಸ್ ನನ್ನ ಒಂದು ಸೇಫ್ಟಿಗೋಸ್ಕರ ಫುಲ್ಲು ಸೈಡ್ಗೆ ಹಾಕಿ ಗಾಡಿ ನಿಲ್ಸ್ಕೊಂಡಿದ್ದೇನೆ. ಯಾಕಪ್ಪ ತಲೆನೋವು ಅಂದ್ಬಿಟ್ಟು ಇನ್ನೊಂದು ಚೂರು ರೋಡ್ಗೆ ಹಾಕೋಣ ಅಂತಿತ್ತು. ಗಾಡಿ ಈ ಥರ ವಾಲ್ಕೊಂಬಿಟ್ಟೈತಿ ಇವಾಗ. ಹಿಂಗೊಂದು ಚೂರು ಐತೆ, ಹಿಂಗೆ ಇರ್ಬೇಕಾಯ್ತು ಗಾಡಿ, ಹಿಂಗೊಂದು ಚೂರು ವಾಲ್ಕೊಂಬಿಟ್ಟೈತೆ. ಆದ್ರೂ ಪರವಾಗಿಲ್ಲ, ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್. ಆ ಕಾರಣಕ್ಕೇ ಇಲ್ಲೆಲ್ಲ ನೋಡಿದೆ ಪೆಟ್ರೋಲ್ ಬಂಕ್ ಎಲ್ಲೂ ಸಿಗಲಿಲ್ಲ. ಇನ್ನು ಗೇಟ್ ಹತ್ರ ಹಾಕೋಣ ಅಂದರೆ ಇನ್ನು ಅವ್ನು ಸಾಯ್ತಾನೆ ಸೆಕ್ಯೂರಿಟಿ. ಯಾಕಂದ್ರೆ ಗಾಡಿ ಒಳಗಡೆ ಹೋಗ್ಬೇಕು, ಆಚೆ ಬರ್ಬೇಕು. ಆ ಕಾರಣಕ್ಕೆ ಅದಕ್ಕೆ ಇಲ್ಲೇ ಹಾಕ್ಕೊಂಡಿದ್ದೀನಿ. ಸದ್ಯಕ್ಕೆ ಫುಲ್ ಸೆಟಪ್ ಎಲ್ಲ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟಪ್ಪ ಅಂತ ನೀವು ಕೇಳಿದ್ರೆ ಟೈಮ್ ಬಂದು 12:26 ನೋಡ್ತಾ ಇರ್ಬೋದು. 12:26 ಆಗೈತೆ. ಬನ್ನಿ ಮಲ್ಕೊಳ್ಳೋಣ ಇವಾಗ. ಸದ್ಯಕ್ಕೆ ಎಲ್ಲರಿಗೂ ಗುಡ್ ನೈಟ್. ನಾನು ನಿಮಗೆ ಡೈರೆಕ್ಟಾಗಿ ಬೆಳಗ್ಗೆ ಸಿಗ್ತೀನಿ. ಬಾಯ್. ನೆಕ್ಸ್ಟ್ ಮಾರ್ನಿಂಗ್. ಸ್ನೇಹಿತರ, ನಂದಿ ಬೆಟ್ಟ ಮೇಲೆ ಇದ್ದೀನಿ, ನಂದಿ ಹಿಲ್ಸ್ ಮೇಲೆ ಹೋಯ್ತಾ ಇದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 6 ಗಂಟೆ ಆಗೈತೆ. ಇವಾಗ ಲೈಟಾಗಿ ಬೆಳಕಾಗೈತೆ. ನಾನಂತೂ ಇನ್ನೊಂದು ಮಕ್ಕದ ಮೇಲೆ ನೀರು ಹಾಕಿಲ್ಲ ಅನ್ಕೊಳ್ರಿ. ಫುಲ್ ಎದ್ದೆ ಮಲಗಿದ್ದವನು ಬಂದು ಪಟ್ಪಡ ಅಂದು ಎವರ್ಸರು ಕಿಟಕಿ ಹತ್ರ ಹೊಡೆದ್ಬಿಟ್ಟು ಎದ್ದು ಚಕ ಅಂತ ನಮ್ಮ ವಸ್ತ್ರಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಡಿಕ್ಕಿಯಲ್ಲಿ ಇಟ್ಬಿಟ್ಟು ಸೀದಾ ಅಲ್ಲಿಂದ ಕರ್ಕೊಂಬಂದು ಸೀದಾ ಇವಾಗ ಟೀ ಕುಡಿದು ಕೆಳಗಡೆ ಕುಡಿದ್ಬಿಟ್ಟು ಮೇಲೆ ಹೋಗ್ತಾ ಇರೋದು. ನಮ್ಮ ಕಸ್ಟಮರ್ ಈ ವ್ಯೂ ಪಾಯಿಂಟ್ ನೋಡ್ಬಿಟ್ಟು ಸರ್ ಇಲ್ಲಿ ನಿಲ್ಲಿಸಿ ಒಂದು ಫೋಟೋ ಗಿಟೋ ತಗೊಳ್ಳೋಣ ಅಂತ ಇವರೇ ಕಸ್ಟಮರ್ ಅಲ್ಲಿ ನಿಂತಿರೋರು. ವ್ಯೂ ಪಾಯಿಂಟ್ ಇತ್ತು, ಇಲ್ಲೆಲ್ಲ ತಗೊಂಡು ಸೀದಾ ಹೊರಟಿದ್ದಾರೆ. ಇಲ್ಲ ನಮ್ಮ ಒಂದೇ ಕಡೆ ಯಾವುದೋ ಮೈಸೂರು ಗಾಡಿ ಐತೆ, ಅವ್ರು ಬೆಂಗಳೂರಲ್ಲಿ ಇರೋದು ಮೋಸ್ಟ್ಲಿ ಅನ್ಕೊತೀನಿ. ಅವರು ಕಸ್ಟಮರ್ ಕರ್ಕೊಂಬಂದವ್ರೆ, ತೋರ್ಸೋಕ್ಕಾಗಲ್ಲ ಅವೆಲ್ಲ. ಬನ್ನಿ ಮೇಲೆ ಹೋಗೋಣ. ಬಟ್ ಗಾಳಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ. ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಐತೆ. ಯಪ್ಪ ಸ್ವಾಮಿ, ಎಷ್ಟು ಗಾಳಿ ಅಂದರೆ ನಿಂತ್ಕೊಳಕ್ಕಾಯ್ತಲ್ಲ ಅಷ್ಟು ಜೋರು ಗಾಳಿ ಬೀಸ್ತೈತೆ. ಬನ್ನಿ ಮೇಲೆ ಹೋಗ್ಬಿಟ್ಟು ಹಾಲ್ಟ್ ಆಗ್ಬಿಡೋಣ. ಸ್ನೇಹಿತರೆ, ಅಂತೂ ಇಂತೂ ಬೆಟ್ಟದ ಮೇಲೆ ಬಂದೋಗ್ಬಿಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು ಬೆಳಗಿನ ಜಾವ 6:21 ಇವಾಗ ಟೈಮು. ಯಾವ ರೇಂಜಿಗೆ ಫಾಗ್ ಐತೆ ಅಂದರೆ ಕ್ರೇಜಿ ಫಾಗ್ ಅನ್ಕೊಳ್ಳಿ. ಇನ್ನೂ ಮೇಲೆ ಇನ್ನೂ ಅದೆಷ್ಟು ಫಾಗ್ ಐತೆ ಗೊತ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಐತೆ. ಬಟ್ ಸಿಕ್ಕಾಪಟ್ಟೆ ಚಳಿ. ಆಮೇಲೆ ಗಾಳಿನೂ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ. ಗಾಡಿಗಳು ಪರವಾಗಿಲ್ಲ, ಓಕೆ, ಒಂದು ರೇಂಜ್ಗೆ ಐತೆ. ವೀಕ್ ಡೇ ಆದ್ರೂ ಇವತ್ತು ಆ್ಯಕ್ಚುಲಿ ಮಂಗಳವಾರ ಆದರೂ ಪರವಾಗಿಲ್ಲ, ಒಂದು ರೇಂಜಿಗೆ ಗಾಡಿಗಳವೆ. ಮೊನ್ನೆ ಲಾಸ್ಟ್ ಟೈಮ್ ಬಂದಾಗ ನಿಮ್ಗೆ ತೋರಿಸಿದ್ದೆ, ಅಲ್ಲೇನೋ ಅಂಗಡಿಗಳು ಇಟ್ಟಿರಲಿಲ್ಲ ಅಂತ. ಬೇರೆ ಒಂದು ನಂದಿನಿ ಯಾವುದೋ ಪಾರ್ಲರ್ ಇತ್ತು ಅಂತ. ಇವತ್ತು ಬಂದು ನೋಡಿದ್ರೆ ನನ್ನ ಮಗಂದು ಟೀ ಅಂಗಡಿ ಐತೆ. ಆಮೇಲೆ ಇನ್ನೂ ಒಂದು 2-3 ಅಂಗಡಿಗಳೆಲ್ಲ ಇತ್ತು. ಸರಿ ಆಯಿತು, ಆಮೇಲೆ ಹೋಗಿ ಕುಡ್ಕೊಳೋಣ ಅಂತ ಸುಮ್ಮನೆ ಎಲ್ಲೇ ಇದ್ದೀನಿ. ಈಗ ಸದ್ಯಕ್ಕೆ ನಮ್ಮ ಕೆಲಸ ಗಾಡೀಲಿ ಹೋಗಿ ಶಿಸ್ತಾಗಿ ಹಾಲ್ಟ್ ಆಗೋದು, ಮಲ್ಕೊಳೋದು. ಆಲ್ಮೋಸ್ಟ್ ಎಲ್ಲ ಡ್ರೈವರ್ಗಳು ಅದೇ ಮಾಡ್ತಾವ್ರು ಇವಾಗ. ಸದ್ಯಕ್ಕೆ ನಮ್ಮದು ಅದೇ ಕತೆ ಇವಾಗ. ಬನ್ನಿ ಹೋಗಿ ಮಲಿಕೊಳ್ಳೋಣ. 6 hours later. ಅಂದರೆ ಕಸ್ಟಮರ್ನ ಮೇಲೆಯಿಂದ ಸೀದಾ ಇವಾಗ ಕೆಳಗಡೆ ಕರ್ಕೊಂಡ್ಬಿಟ್ಟೆ. ನಂದಿ ಹತ್ರ ಬರ್ತಾ ಇದ್ದೀನಿ. ಅಂದರೆ ನಂದಿ ಹಿಲ್ಸಿಂದ ಕೆಳಗಡೆ ಬರ್ತಾ ಒಂದು ಮಲ್ಬೇರಿ ಅಂತ ಒಂದು ದೊಡ್ಡದು ಒಂದು ಯಾವುದೋ ಹೋಟ್ಲ್ ಐತೆ, ಮೆರಿಟೋ ಬ್ರ್ಯಾಂಡ್ ಅವ್ರದ್ದು. ಮಲ್ಬರೋ ಅಂತ ಯಾವುದೋ ಹೋಟೆಲು ಇಲ್ಲೇ ಐತೆ. ಇಲ್ಲಿಗೆ ನಾಷ್ಟಕ್ಕೆ ಅಂತ ಹೋಗೋರೆ ಕಸ್ಟಮರು. ಏನು ಕರೀಲಿಲ್ಲ, ಹೋಗೋರೆ ನಾಷ್ಟ ಇಷ್ಟ ಎಲ್ಲ ಮುಗಿಸ್ಕೊಂಬರ್ಲಿ. ಯಾಕಂದ್ರೆ ನಾನು ಮೇಲೆಗಡೆ ಅಲ್ಲೇ ನಾಷ್ಟ ಮಾಡ್ಕೊಂಬಿಟ್ಟೆ. ನಿಮ್ಗೇನು ಅದನ್ನ ವಿಡಿಯೋ ತೋರಿಸ್ಲಿಲ್ಲ ಆಗಲೇ. 3 ಇಡ್ಲಿ 1 ಬಜ್ಜಿ ತೊಗೊಂಡೆ ಮೇಲೆಗಡೆ, 70 ರೂಪಾಯಿ ಅಂತೆ. ನಾನು ಶಾಕ್ ಆಗ್ಬಿಟ್ಟೆ. ಏನು ಮಾಡೋಕ್ಕಲ್ಲ, ಹೊಟ್ಟೆ ಹಸ್ಕೊಂಬಿಟ್ಟಿದ್ದೆ. 6:30 7 ಗಂಟೆ ಆಗಿತ್ತು. ಹೊಟ್ಟೆ ಹಸ್ಕೊಂಬಿಟ್ಟಿದ್ದೆ. ಊಟ ನಾಷ್ಟ ಇಷ್ಟ ಮಾಡ್ಕೊಂಡು ಇಷ್ಟಾಗಿ ಗಾಡಿಗೆ ಬಂದು ಮಲ್ಕೊಂಬಿಟ್ಟೆ. ವಿಡಿಯೋ ಏನು ಶೂಟ್ ಮಾಡಲಿಲ್ಲ. ಕಸ್ಟಮರ್ ಇಲ್ಲಿ ಬಿಟ್ಟಿದ್ದೀನಿ, ಬರಲಿ ಎಲ್ಲ ಮುಗಿಸ್ಕೊಂಡು. ಇಲ್ಲಿಂದ ಸೀದಾ ನಂದಿ ಏನೋ ನೋಡಿದ್ರೆ ನಂದಿ ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ. ಇಲ್ಲ ಸರ್ ವಾಪಸ್ ಹೊಟ್ಬಿಡೋಣ ಅಂದರೆ ಡೈರೆಕ್ಟ್ ವಾಪಸ್ ಹೋಗ್ತಾ ಇದೆ ಅವ್ರ ಲೊಕೇಶನ್ ಕಡೆಗೆ. ನಮ್ಮ ಬಲರಾಮ ಎಲ್ಲವನೇ. ಬಟ್ ನಿನ್ನೆ ಕ್ಲೀನ್ ಮಾಡಿದ್ದೆ. ಬೆಳಗ್ಗೆ ನಂದಿ ಮೇಲೆ ಹೋಗಿ ಹಿಲ್ಸ್ಗೆ ಹೋಗಿದ್ನಲ್ಲ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಫುಲ್ಲು ಫಾಗು, ಆಮೇಲೆ ಮಳೆ ಥರ ಬಿತ್ತು, ಎಲ್ಲ ಇದಾಗ್ಬಿಟ್ಟಿತ್ತು. ತಿರ್ಗಾ ಕ್ಲೀನಾಗಿ ಕೂತ್ಕೊಂಡು ಒರೆಸ್ಕೊಂಡೆ ಎಲ್ಲ. ಯಾಕಂದ್ರೆ ನಾಳೆ ಇನ್ನೊಂದು ಬಾಡಿಗೆ ಐತೆ. ನಾಳೆ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕು. ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಟೆಂಪಲ್ಗೆ, ಶ್ರೀರಂಗಪಟ್ಟಣ. ಅಲ್ಲಿ ಯಾವುದೋ ಪೂಜೆ ಐತಂತೆ ಕಸ್ಟಮರ್ದು. ಅದು ಕುಂದಳ್ಳಿ ಪಿಕಪ್ ಇರೋದು. ನಾಳೆ ಎಷ್ಟು 6 ಗಂಟೆಗೋ 5:15 ಹೇಳಿದವ್ರೆ ಕಸ್ಟಮರು. ಅಲ್ಲೊಂದು ಪಿಕಪ್ ಮಾಡಬೇಕು. ಅದಕ್ಕೇ ಇವಾಗ ಗಾಡಿ ಕ್ಲೀನಾಗಿ ಇಟ್ಕೊಂಬಿಟ್ರೆ ಬೆಸ್ಟು. ಇವ್ರನ್ನ ಡ್ರಾಪ್ ಮಾಡಿಬಿಟ್ಟು ಲೋಕಲ್ ಡ್ಯೂಟಿ ಹೊಡೆಯೋಣ ಸಿಟಿಯಲ್ಲೇ. ಲೋಕಲ್ ಡ್ಯೂಟಿ ಹೊಡೆದ್ಬಿಟ್ಟು ಅಲ್ಲೇ ಆಲ್ಟ್ ಆಗೋಣ ಅವ್ರ ಮನೆ ಹತ್ರನೇ. ತಿರ್ಗಾ ಮನೆಗೆ ಹೋಗಿ ಅಲ್ಲಿಂದ ಬರೋದು ವಾಪಸ್ ಅಂದರೆ ದೂರ ಆಗಿಬಿಡುತ್ತೆ. ಸುಮ್ಮನೆ 40-50 ಕಿಲೋಮೀಟ್ರ್ ಲಾಸು ನನಗೇ. ಅದಕ್ಕೆ ಆರಾಮಾಗಿ ಅಲ್ಲೇ ಆಲ್ಟ್ ಆಗಿಬಿಟ್ಟು ಬೆಳಗ್ಗೆ ಎದ್ದು ಅವ್ರ ದರ್ಶನಕ್ಕೆ ಅವ್ರು ಕರ್ಕೊಂಡೋದ್ರೆ ಆಯಿತು ಮೈಸೂರು ಕಡೆಗೆ. ಬನ್ನಿ ಇವಾಗ ಕಸ್ಟಮರ್ ಬರಲಿ, ಅಲ್ಲಿವರೆಗೂ ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣಂತೆ. ಯಾಕಂದರೆ ಬೇರೆ ಏನು ಕೆಲಸ ಇಲ್ಲ ಆ ಕಾರಣಕ್ಕೇ. ಬಟ್ ಒಳ್ಳೆ ವೆದರ್ ಐತೆ. ಯಾರನ್ನ ಬರೋರು ದಯವಿಟ್ಟು ಇವಾಗ ಬನ್ನಿ, ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಒಳ್ಳೆ ಊಟಿ, ಕೊಡೆಕೆನಲ್ಲು ಈ ಥರ ಫೀಲು, ಒಂದು ಸ್ವಿಟ್ಜರ್ಲ್ಯಾಂಡ್ ಅಂದ್ಕೊಳ್ರಿ ಆ ಥರ ಫೀಲ್ ಕೊಡ್ತೈತೆ ಇವಾಗ ನಂದಿ ಬೆಟ್ಟ ಮೇಲೆಗಡೆ. ಚೆನ್ನಾಗೈತೆ. ನಮ್ಮ ಬಲರಾಮನಿಗೆ ಏರ್ ಇಡಿಸ್ಬೇಕು. ಸ್ವಲ್ಪ ಏರ್ ಕಮ್ಮಿ ಆಗಿಬಿಟ್ಟಿದ್ವಿ. ಈ ಟೈರು ಆ ಟೈರಲ್ಲೂ ತುಂಬ ದಿವಸ ಏರ್ ಇಡಿಸ್ಬೇಕು. ಆಗಾಗ ಏರ್ ಚೆಕ್ ಮಾಡಿಸೋದು ತುಂಬ ಒಳ್ಳೆಯದು. ಬನ್ನಿ ಟೈಮ್ ಪಾಸ್ ಮಾಡೋಣ ಕಾರಲ್ಲಿ ಕೂತ್ಕೊಂಡು. ಕಸ್ಟಮರಲ್ಲಿ ನಾಷ್ಟ ಮಾಡಲಿಲ್ಲ.
ಏನೋ ಗೊತ್ತಿಲ್ಲ. ಇಲ್ಲಿಗೆ ಡೈರೆಕ್ಟಾಗಿ ಅದ್ರ ಪಕ್ಕದಲ್ಲೇ ಒಂದು ಸವಿ ರುಚಿ ಅಂತ ಹೋಟ್ಲಿತ್ತು, ಅಲ್ಲಿ ಕರ್ಕೊಂಬಂದು ಇಲ್ಲಿ ಒಂದು ರೇಂಜ್ ಕ್ರೌಡ್ ಆಗೋರು ಅಂದ್ಕೊಳ್ಳಿ. ಇಲ್ಲಿ ನಾಷ್ಟಕ್ಕೆಲ್ಲ ಕೂತಿದ್ದಾರೆ. ನಮ್ಮ ಕಸ್ಟಮರೆಲ್ಲ ಈ ಕಡೆ ಕೂತವ್ರೆ, ನಾನು ಒಬ್ಬನೇ ಒಂದು ಟೇಬಲ್ ಫುಲ್ ಕೂತಿದ್ದೀನಿ. ಮಸಾಲೆ ದೋಸೆ ಆರ್ಡ್ರ್ ಮಾಡ್ದೆ, ಮಸಾಲೆ ದೋಸೆ ಬರ್ತೈತೆ. ತಿನ್ಕೊಂಡು ಸೀದಾ ಮನೆ ಕಡೆ ಹೊರಡೋದು, ಅದು ಪ್ಲ್ಯಾನ್ ಇರೋದು ಇರೋದು. ಆ್ಯಕ್ಚುಲಿ ಎಲ್ಲೂ ಹೋಗೋ ಬೇರೆ ಪ್ಲ್ಯಾನ್ ಇಲ್ಲ. ಕೇಳ್ದೆ ನೋಡೋಣ ಏನು ಮಾಡ್ತಾರೋ. ಫಸ್ಟ್ ಇವಾಗ ಮಸಾಲೆ ದೋಸೆ ತಿನ್ನೋಣ. ಈ ಹೋಟ್ಲಿಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿರೋದು ಸವಿ ರುಚಿ ಹೋಟೆಲ್ಗೆ. ಹೆಂಗಿರುತ್ತೆ ಟೇಸ್ಟು ತಿಂದ್ಬಿಟ್ಟು ಹೇಳೋಣಂತೆ. ಸ್ನೇಹಿತರೆ ಮಸಾಲೆ ದೋಸೆ ಬಂದಿದೆ, ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳೋಣ. ಒಳಗಡೆ ಒಂದು ರೇಂಜ್ ಹಾಕಿದ್ದಾರೆ ಪಲ್ಯ, ತಿಂದ್ಬಿಟ್ಟು ಹೇಳೋಣ ಅಂತ ಹೆಂಗೈತೆ ಅಂತ. ಅಂದರೆ ನಾಷ್ಟ ಒಂದು ರೇಂಜಿಗೆ ಸಗದಾಗಿತ್ತು ಅಂದ್ಕೊಳ್ಳಿ. ಮಸಾಲೆ ದೋಸೆ ಸಗದ ಕೊಟ್ಟಿದ್ದ, ಬಟ್ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದ. ಬಾಯಿಗೆ ಬೇರೆ ತುಪ್ಪನೇ ಸಿಗ್ತಾಯಿತ್ತು. ಚೆನ್ನಾಗಿತ್ತು ನಾಷ್ಟ, ಒಳ್ಳೆ ನಾಷ್ಟ ಆಯಿತು. ಕಸ್ಟಮರ್ ಏನೋ ನಾಷ್ಟ ಮಾಡ್ತಾರೆ, ಮಾಡ್ಕೊಂಬರಲಿ. ಇಲ್ಲಿಂದ ಹೋಗೋಣ. ನೋಡಿರಿ ಬೆಳಗ್ಗೆ ಹೆಂಗೆ ಕಾಣಿಸ್ತೈತೆ. 10 ಗಂಟೆ 9:30 10 ಗಂಟೆ ಆಗ್ತಾಯಿದೆ ಟೈಮು. ಹಿಂಗೆ ಕಾಣಿಸ್ತಾ ಇದೆ. ಸ್ನೇಹಿತರೆ ಕಸ್ಟಮರ್ ಅಲ್ಲಿಂದ ಸೀದಾ ಮನೆಗೆ ಹೋಗೋರು. ಅವ್ರ ಫ್ರೆಂಡ್ ಯಾರೋ ಬಂದರು ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮನೆ ಕರ್ಕೊಂಡ್ಬಿಟ್ಟವ್ರೆ ಸೀದಾ. ಇಲ್ಲೇ ದೇವನಹಳ್ಳಿ ಸಿಟಿ ಒಳಗಡೆಗೇ, ನಾವು ಸುಲ್ಬೆಲ್ಗೆ ಹೋಗ್ತಿರಲ್ಲ ಆ ರೋಡಲ್ಲಿ, ಅಲ್ಲಿ ಕಾಣಿಸ್ತದಲ್ಲ ಅದೇ ಅವ್ರ ಮನೆ. ಅಲ್ಲಿ ಕರ್ಕೊಂಬಂದವ್ರೆ. ನಾನು ಗಾಡಿ ಇಲ್ಲಿ ಹಾಕ್ಕೊಂಡು ಫುಲ್ ರೆಸ್ಟ್ ಮಾಡ್ತಾಯಿದ್ದೇನೆ. 12 ಗಂಟೆ ಒಳಗಡೆ ಬನ್ನಿ ಸರ್ ಹೊಟ್ಬಿಡೋ ಅಂತ ಹೇಳಿದ್ದೀನಿ. ಟೈಮ್ ಬಂದು ಇವಾಗ ಆಲ್ಮೋಸ್ಟ್ 11:40 ಆಗ್ತಾ ಬರ್ತೈತೆ. ಇನ್ನೊಂದು 20-25 ನಿಮಿಷ ಬರ್ತಾರೆ. ಸೀದಾ ಕರ್ಕೊಂಡೋಗಿ ಲೊಕೇಶನ್ ಹತ್ರ ಡ್ರಾಪ್ ಮಾಡಿ ಬಿಡಬೇಕು. ಆಮೇಲೆ ಓಲಾ ಓವರ್ ಮಾಡಿಕೊಂಡು ಇಲ್ಲ ರೆಸ್ಟ್ ಕೇಸ್ ಮಾಡೋದು ಯೋಚನೆ ಮಾಡೋಣಂತೆ. ಇದು ಟ್ರಿಪ್ಪು ನಾನು ಬಂದಿರೋದು ಬಾಡಿಗೆ ಎಷ್ಟಪ್ಪ ಅಂತಂದರೆ 5,500ಕ್ಕೆ. ಅದು ನಮ್ಮ ಫ್ರೆಂಡ್ ಕಡೆಯಿಂದ ಬಂದಿರೋದು. ಹಿಂಗೆ ಯಾವ ಲೆಕ್ಕಾಚಾರ ಅಂತಂದರೆ 16 ರೂಪಾಯಿ ಕಿಲೋಮೀಟ್ರ್, 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು, 400 ರೂಪಾಯಿ ಡ್ರೈವರ್ ಬಾಟ. ಇದು ಇಷ್ಟು ನನ್ನ ಕತೆ. ಇದು ಲೆಕ್ಕ ಹಾಕೊಂಡ್ರೆ 5,500 ಬರುತ್ತೆ ಒಂದು ಅಂದಾಜು. ಇನ್ನು ಸೆಟ್ಲ್ಮೆಂಟ್ ಆಗೋ ಟೈಮಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಪ್ಲ್ಯಾನಿಂಗ್. ಇದು ಬೆಳಗಿನ ಜಾವ 3 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಅವ್ರು ಮಾತಾಡಿ. ಇದು ನಾನು ಅದಕ್ಕೇ ಆಗಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಮಾತಾಡಿದೆ. ಇರಲಿ ಇನ್ನೇನು ಮಾಡೋಕ್ಕಲ್ಲ, ಸಿಟಿಯಲ್ಲಂತೂ ಬುಕ್ಕಿಂಗ್ ಇಲ್ಲ, ಯಾವುದೋ ಒಂದು ಬುಕ್ಕಿಂಗ್ ಮಾಡಲೇಬೇಕು ಅಂತ ಎತ್ಕೊಂಡು ಇವಾಗ ಇಲ್ಲಿಗೆ ಬಂದಿರೋದು. ಇವ್ರ ಫ್ರೆಂಡ್ ಯಾರೋ ಸಿಕ್ಕಿಲ್ಲ ಅಂದರೆ ಇಷ್ಟೊತ್ತಿಗೆಲ್ಲ ಯಾವಾಗ ಡ್ರಾಪ್ ಆಗ್ಬಿಟ್ಟು ನಾನು ರೆಸ್ಟು ಮಾಡಿ ಆರಾಮಾಗಿ ಇದ್ಬಿಡ್ತಾ ಇದ್ದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರು ಯಾರೋ ಸಿಕ್ಕಿ ಪಾಪ ಕರ್ಕೊಂಬಂದರು. ಇಲ್ಲ ವೆಯ್ಟ್ ಮಾಡೋಣ. ಬಟ್ ಲೊಕೇಶನ್ ಮಾತ್ರ ಕ್ರೇಜಿ ಐತೆ. ಇವಾಗ ಹೊಸ ಮನೆಗಳು ಕಟ್ತಾರದು ಯಾವ ಸೈಟ್ಗಳಲ್ಲಿ. ಇದು ಇಲ್ಲಿ ಬಂದು ಗಾಡಿ ಹಾಕ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಇನ್ನೂ ಎಷ್ಟು ಅದಕ್ಕೆ ಬರ್ತಾರೆ ನೋಡಬೇಕು. ಅದೇ ಹೇಳಿದ್ದೀನಿ ಒಟ್ಲ 12 ಗಂಟೆ ಒಳಗಡೆ ಬನ್ನಿ ಸರ್, ನನಗೆ ಯಾವುದೋ ಬೇರೆ ಬುಕ್ಕಿಂಗ್ ಐತೆ ಅಂತ. ನೋಡೋಣ ಏನು ಮಾಡ್ತಾರೋ, ಬರಲಿ ವೆಯ್ಟ್ ಮಾಡೋಣಂತೆ. ಸ್ನೇಹಿತರೆ ಕಸ್ಟಮರ್ನ ಅಲ್ಲೇ ಬೆಳಂದ್ರಲ್ಲಿ ಡ್ರಾಪ್ ಮಾಡಿ ಇವಾಗ ನಾನಿಲ್ಲಪ್ಪ ಇದ್ದೀನಿ ಅಂತಂದರೆ ವರ್ತೂರು ಮತ್ತು ವೈಟ್ಫೀಲ್ಡ್ ಮೇನ್ ರೋಡಲ್ಲಿದ್ದೀನಿ. ವರ್ತೂರು ಪೊಲೀಸ್ ಸ್ಟೇಷನ್ ಹತ್ರ ಜಾಮ್ ಆಗಿರೋದು. ಅಲ್ಲಿಂದ ಇಲ್ಲಿವರೆಗೂ ಜಾಮ್ ಆಗಿದೆ, ಶೆಲ್ ಪೆಟ್ರೋಲ್ ಬಂಕ್ವರೆಗೂ. ಅಪ್ಪ ಕಸ್ಟಮರ್ ಡ್ರಾಪ್ ಆದಮೇಲೆ ಯಾಕೆ ಗುರು ವೀಡಿಯೋ ಮಾಡಲಿಲ್ಲ ಅಂತ ಕೇಳ್ಬೋದು. CNG ಬೇರೆ ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಒಂದೇ ಒಂದು ಪಾಯಿಂಟ್ ಇತ್ತು, ಕರೆಕ್ಟಾಗಿ ಒಂದು ಫುಲ್ ಟ್ಯಾಂಕಲ್ಲಿ ಅವ್ರ ಮನೆಯಿಂದ ಮನೆಗೆ ಬರೋಂಗಾಯಿತು. ಟೋಟಲಾಗಿ ಗಾಡಿ ಓಡಿದೆಷ್ಟು 162 ಕಿಲೋಮೀಟರ್ ಓಡಿದ ಗಾಡಿ. ಅಲ್ಲಿ ಬಂದು ಸೀದಾ ಸರ್ಜಾಪುರ ರೋಡ್ ಹೋದೆ. HSRಗೆ ಹೋಗ್ಬೋದಾಗಿತ್ತು. HSR ಸಿಕ್ಕಾಪಟ್ಟೆ ಜಾಮ್ ಆಗಿತ್ತು CNG ಹಾಕ್ಸೋಕ್ಕೆ. ಅದಕ್ಕೆ ಅಲ್ಲಿ ಹೋಗೋದು ಬೇಡ ಅಂದ್ಬಿಟ್ಟು HSRಗೆ ಹೋಗಲಿಲ್ಲ. ಅಲ್ಲಿಂದ ಸೀದಾ ಸರ್ಜಾಪುರ ರೋಡ್ಗೆ ಬಂದು ಅಲ್ಲಿ ಬಂದು HP ಬಂಕಲ್ಲಿ ಅಲ್ಲೂ CNG ಖಾಲಿ, CNG ಇರಲಿಲ್ಲ. ತಿರ್ಗಿ ಅಲ್ಲಿಂದ ಇನ್ನೇನಪ್ಪ ಮಾಡೋದು ಅಂದ್ಬಿಟ್ಟು ಸೀದಾ ನಮ್ಮ ಗುಂಜೂರು HP ಪೆಟ್ರೋಲ್ ಬಂಕ್ ಇತ್ತು, ಅಲ್ಲಿಗೆ ಬಂದು CNG ಹಾಕಿಸ್ಕೊಂಡು ಫುಲ್ಲು. CNG ಎಷ್ಟು ಹಿಡಿತಪ್ಪ ಅಂದರೆ 818 819 ರೂಪಾಯಿ ಹಿಡಿತು. ಫುಲ್ ಪ್ರೆಷರ್ ಇತ್ತು. 240 250 ಇತ್ತು. ಫುಲ್ ಹಾಕಿಸ್ಕೊಂಡು ನಮ್ಮ ಓಲಾ ಊಬರ್ನ ಎರಡೂ ಆನ್ ಮಾಡಿದ್ದೀನಿ. ಸಾರಿ, ಓಲಾ ಅಲ್ಲ, ರ್ಯಾಪಿಡೋನು ಮತ್ತು ಊಬರ್ನ ಆನ್ ಮಾಡಿದ್ದೀನಿ. ಊಬರ್ ಸತ್ಯ ಹೋಗೈತೆ ಅಂದ್ಕೊಳ್ಳಿ. ರ್ಯಾಪಿಡೋನ ಅವಾಗ ಕೊಯ್ಯ ಅಂತ ಇತ್ತು. ಹೊಸಕೋಟೆ ಕೊಟ್ಟಿದ್ದ, ಬಟ್ 4 ಕಿಲೋಮೀಟ್ರ್ ಹಿಂದಕ್ಕೆ ಹೋಗಿ ಪಿಕಪ್ ಮಾಡ್ಕೊಂಬರ್ಬೇಕು ಅಂತ, ಅದಕ್ಕೆ ಹೋಗಲಿಲ್ಲ. ಇನ್ನೂ ಒಂದು ಡ್ಯೂಟಿನೂ ಆಗಲಿಲ್ಲ. ಬಂದು ಆಲ್ಮೋಸ್ಟ್ 1 ಅವರ್ ಆಗೋಯ್ತು. ಊಟ ಕೂಡ ಅಲ್ಲೇ ಯಾವುದೋ ದೊಣ್ಣೆ ಬಿರಿಯಾನಿ ಇತ್ತು ಅಂದ್ಬಿಟ್ಟು ಅಲ್ಲೇ ವರ್ತೂರಲ್ಲೇ ಊಟ ಮಾಡಿಕೊಂಡೆ. ಪ್ರೆಸ್ಟೀಜ್ ಲೇಕ್ ಎಬಿಟೆಡ್ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಯಾವುದೋ ಒಂದು ದೊಣ್ಣೆ ಬಿರಿಯಾನಿ ಯಾವುದೋ ಹೋಟ್ಲಿತ್ತು. ಅಲ್ಲೇ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಕುಷ್ಕ ಒಂದು ಹಾಫ್ ತಿಂದ್ಕೊಂಡು ಇವಾಗ ಸೀದಾ ವೈಟ್ಫೀಲ್ಡ್ ಕಡೆ ಹೋಗ್ತಾ ಇದ್ದೇನೆ. ಮನೆಗೆ ಹೋಗೋ ಐಡಿಯಾ ಇಲ್ಲ, ಯಾಕಂದರೆ ತಿರ್ಗಾ ವಾಪಸ್ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಪಿಕಪ್ ಮಾಡಬೇಕು. ಇಲ್ಲಿ ನೋಡ್ರಿ ಗಾಳಿ ಯಾವ ಥರ ಬೀಸೈತೆ ನೋಡ್ರಿ. ಗಾಳಿ ಬರೇ ಧೂಳು. ಅವಾಗ ನೋಡ್ರಿ ಗಾಡಿ ಓಡ್ಸೋಕ್ಕೆ ಆಯ್ತಾ ಇಲ್ಲ, ಆ ಪಾಟಿ ಧೂಳು. ಈಗ ಲೈಟಾಗಿ ಹನಿ ಬೇರೆ ಬೀಳ್ತೈತೆ. ನೆನ್ನೆ ತಾನೇ ತೊಳ್ಕೊಂಬಂದೆ, ಗಾಡಿ ಗಬ್ಬೆದೋಗ್ಬಿಟ್ಟಿದೆ. ತೋರಿಸ್ತೀನಿ ನಿಮ್ಮ ಮನೆ ಹತ್ರ ಹೋದ್ಮೇಲೆ. ಈ ವರ್ತೂರಲ್ಲಿ ಯಾವ ಮಾರಿ ಮಿಸ್ ಆಗೂ ಗಾಡಿ ಹಾಕ್ಬಾರ್ದು. ಏನೋ ಗಾಡಿ ಹಾಕ್ಬಿಟ್ಟು ಅಲ್ಲೇನೋ 1 ಅವರ್ 2 ಅವರ್ ಹೋಗಿ ಬರ್ತೀನಿ ಅಂದರೆ ನಿಮ್ಮ ಗಾಡಿ ಕಲರೇ ಚೇಂಜ್ ಆಗ್ಬಿಡ್ತದೆ. ಆ ಪಾಟಿದ್ದೋಳು ವರ್ತೂರಲ್ಲಿ. ಇವಾಗ ವೈಟ್ಫೀಲ್ಡ್ಗೆ ಹೋಗೋಣ. ವೈಟ್ಫೀಲ್ಡ್ ಅಂದ್ವಿ ಹೋಗ್ತಾ ಡ್ಯೂಟಿ ಮಾಡೋಣ, ಟ್ರೈ ಮಾಡೋಣ. ಇಲ್ಲ ಜಗದೀಶ್ ಅಣ್ಣ ಮನೆ ಕಡೆ ಹೋಗೋಣ. ಅವ್ರ ರೂಮಲ್ಲಿ ಆರಾಮ ರೆಸ್ಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ನೋಡೋಣ ಏನು ಮಾಡೋದು. ಇವಾಗ ಫಸ್ಟು ಇದು ಟ್ರಾಫಿಕ್ ಜಾಮ್ ದಾಟ್ಬಿಟ್ರೆ ಸಾಕು ಇವಾಗ ನನಗೆ. ಸ್ನೇಹಿತರೆ ರ್ಯಾಪಿಡೋ ಅಲ್ಲಿ ಯಾವುದೋ ಒಂದು ಡ್ಯೂಟಿ ಕೊಟ್ಟವನೆ JP ನಗರಕ್ಕೆ.
26 ಕಿಲೋಮೀಟ್ರ್ ಐತೆ ಬಾಬ್ಸ್ ಬಾರ್ ಅಂತೆ, ಅಲ್ಲಿಗೇನೋ ಹಾಕಿರೋದು ಲೊಕೇಶನ್ನು. ಇಲ್ಲ ಸರ್ಜಾಪುರ ರೋಡಲ್ಲಿ ಪಿಕಪ್ಪು. ನಾನು ಇದ್ದಿದ್ದ ಪಾಯಿಂಟಿಂದ 3 ಕಿಲೋಮೀಟ್ರ್ ಇತ್ತು, ಹೋಗ್ತಾ ಇದ್ದೀನಿ ಪಿಕಪ್ಗೆ. 200 ರೂಪಾಯಿ ಟಿಪ್ಸ್ ಹಾಕೋನೆ ಕಸ್ಟಮರು. ಏನಕ್ಕಪ್ಪ ಅಂದರೆ ಕಸ್ಟಮರು 200 ರೂಪಾಯಿ ಟಿಪ್ಸ್ ಏನಕ್ಕಪ್ಪ ಹಾಕೋರು ಅಂದರೆ ಯಾವುದೇ ಥರ ಬುಕ್ಕಿಂಗ್ ಎತ್ಕೊತಿರ್ಲಿಲ್ಲ ಯಾರೂ. ಯಾಕಂದರೆ ರೇಟ್ ಕಮ್ಮಿ ಕೊಟ್ಟಿದ್ದ. 225 ಕಿಲೋಮೀಟ್ರಿಗೆ 700 ರೂಪಾಯಿ ನಾನು ಕೊಟ್ಟಿದ್ದ. ಪರವಾಗಿಲ್ಲ, ಓಕೆನೇ ರೇಟು. ಬಟ್ ಯಾರೂ ಎತ್ಕೊಂಡಿರಲಿಲ್ಲ ಆ ಕಡೆ, ಗಾಡಿ ಯಾವುದೂ ಇರಲಿಲ್ಲ, ನಾವು ಗೊತ್ತಿಲ್ಲ. ಫಸ್ಟ್ 40 ರೂಪಾಯಿ ಟಿಪ್ಸ್ ಹಾಕಿದ್ರೆ ಯಾರು ಎತ್ಕೊಳ್ಳಿಲ್ಲ. ನನಗೂ ಸುಸ್ತಾಗ್ಬಿಟ್ಟಿತ್ತು, ಮಲ್ಕೊಂಬಿಡೋಣ ಅನಿಸ್ತಾ ಇತ್ತು, ಡ್ಯೂಟಿ ಮಾಡೋದು ಬೇಡ ಅಂತ. ಆಮೇಲೆ 200 ರೂಪಾಯಿ ಯಾವ ಟಿಪ್ಸ್ ಹಾಕಿದ್ರು ಯಾರಿಗೂ ಹೋಗ್ಬಿಡೋಣ ಅಂತ ಎತ್ಕೊಂಡು ಹೋಗ್ತಾಯಿದ್ರು. ಯಾರೋ ಹಿಂದಿಯವರು ನಾರ್ತವರು ಫೋನ್ ಮಾಡಿದ್ದೆ. ಬಟ್ ಇನ್ನೊಂದೇನಪ್ಪ ಅಂದರೆ ಅವರು 12-13 ಜನ ಅವರಂತೆ. 2 ಗಾಡಿ ಬುಕ್ ಮಾಡ್ತಾವ್ರೆ. ರ್ಯಾಪಿಡೋಲ್ಲೂ ಬುಕ್ ಮಾಡೋರೆ, ಓಲಾಲು ಬುಕ್ ಮಾಡೋರು, ಊಬರಲ್ಲೂ ಬುಕ್ ಮಾಡೋರೆ. 2ರಲ್ಲೂ ನಾನೇ ಎತ್ಕೊಂಡಿದ್ದೀನಿ. ಊಬರಲ್ಲಿ ನಾನೇ ಎತ್ಕೊಂಡೆ, ಓಲಾಲ್ಲಿ ಸಿಗಲಿಲ್ಲ. ರ್ಯಾಪಿಡೋಲ್ಲೂ ನಾನೇ ಎತ್ಕೊಂಡೆ. ರ್ಯಾಪಿಡೋ ರೇಟ್ ಚೆನ್ನಾಗಿ ಕೊಟ್ಟಿದ್ದೆ. ನಾನು ಫೋನ್ ಮಾಡಿದೆ, ಏನು ಆಟಾಡ್ತಾ ಇದೆಯಾ, ಹಿಂಗೆ ಬುಕ್ ಮಾಡ್ತಾ ಇದೆಯಲ್ಲ ಅಂತ ಜೋರಾಗಿ ಗದ್ರಿದ್ದಕ್ಕೆ. ಇಲ್ಲ ಗುರು, ಹಿಂಗೆ 12 ಜನ ಇದ್ದೀರಿ ಅದಕ್ಕೇನೆ ಅಂತ ಅಂದ. ಸರಿ ಆಯಿತು, ಬರ್ತಾಯಿದ್ದೀನಿ, ಊಬರಲ್ಲಿ ಕ್ಯಾನ್ಸಲ್ ಮಾಡು ಅಂತ ಹೇಳ್ಬಿಟ್ಟು ಈಗ ರ್ಯಾಪಿಡೋ ಪಿಕಪ್ ಮಾಡಿಬಿಡೋಣ. ಇನ್ನೆಷ್ಟಿನ ಕರೆಕ್ಟಾಗಿ ಇನ್ನು 4 ನಿಮಿಷ ಐತೆ ಪಿಕಪ್ ಪಾಯಿಂಟು. ಒಟ್ಟು ಪಿಕಪ್ ಮಾಡ್ಬಿಡೋಣ ಬನ್ನಿ. JP ನಗರಕ್ಕೆ ಬಂದರೆ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿ ಅರ್ಧ ಗಂಟೆಗೆ ನನ್ನ ಮಗ ನಂದು ಮ್ಯಾಪ್ ಲೊಕೇಶನ್ ಐತಿ ಹತ್ರ ಸೀದಾ ಹಾಕ್ಕೊಂಡು ಹುಡ್ಕೊಂಬಂದ್ಬಿಡೋ JP ನಗರಕ್ಕೇನೆ. ಯಾರು ಹೇಳ್ರಿ ಇವನು, ಯಾರು ಹೇಳ್ರಿ? ಏಯ್ ಲಲ್ಲಿ, ನೀನೇನೆ ಇಲ್ಲಿ ಕಮ್ಯುನಿಟಿ ಮಾಡ್ತಾವನ ಅಣ್ಣ ಇವಾಗ ಪೂರ್ತಿ ವೈಟ್ ಆ್ಯಂಡ್ ವೈಟು. ಇವಾಗ ಟೂರಿಸ್ಟ್ ಬಿಟ್ಬಿಟ್ಟು ತಿರ್ಗಾ ಇವಾಗ ಕಂಪ್ನಿ ಹೊಲ್ಟವನೇ. ರಾಜ್ಕುಮಾರ್ ಮಚ್ಚ ಹೆಂಗೆ ನಡೀತಿದೆ ಕಂಪ್ನಿ? ಮಟ್ಟಿಗೆ ಮಾಡಬೇಕಲ್ಲಪ್ಪ ಬಡವ್ರ ಪಕ್ಷ. ಮಚ್ಚ ಓಲಾ ಓವರ್ ಹೆಂಗಿತ್ತು 2 ವಾರ? ಓಲಾ ಓವರ್ ಕತೆ ಕೇಳಿದ್ರೆ ನಮ್ಮ ಕತೆ ಎಲ್ಲ ಜೀವನ ಕೈ ಮುಗಿತಾವ. ನೀನು ಬಿಟ್ಬಿಟ್ಟು ಶಿಸ್ತಾಗಿ ಕಂಪ್ನಿಗೆ ಹೋಗೋನೆ. ಸ್ನೇಹಿತರೆ, JP ನಗರದಿಂದ ರ್ಯಾಪಿಡೋ ಅಲ್ಲಿ ಒಂದು ಏರ್ಪೋರ್ಟ್ ಡ್ಯೂಟಿ ಕೊಟ್ಟ. ಸೀದಾ ಟರ್ಮಿನಲ್ 2 ಎತ್ಕೊಂಡು ಡ್ರಾಪ್ ಮಾಡಿದೆ. ಬಟ್ ಎಷ್ಟು ಖುಷಿ ಆಯಿತು ಅಂದರೆ ಈ ಬುಕ್ಕಿಂಗಲ್ಲಿ ಸೀರಿಯಸ್ ಆಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಕಸ್ಟಮರ್ ಎಂಥ ಜೆನ್ಯೂನ್ ಮನುಷ್ಯ ಅಂದರೆ ಕ್ರೇಜಿ ಗುರು. ಇಂಥವ್ರು ಸಿಗ್ಬೇಕು ಕಸ್ಟಮರ್ ಸೀರಿಯಸ್ ಆಗಿ. ನನಗೆ ಅಂತಲ್ಲ, ಎಲ್ಲ ಚಾಲಕರಿಗೂ ನಮ್ಮ ಡ್ರೈವರ್ಗಳಿಗೂ ಇಂಥ ಕಸ್ಟಮರ್ಗಳು ಸಿಕ್ಬಿಟ್ರೆ ಕಣ್ಣಿಗೆ ಹೊತ್ಕೊಂಡ್ಬಿಡ್ತೀನಿ ಸೀರಿಯಸ್ ಆಗಿ. ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡೋದು ಬೇಡ, ಒಂದು ರೆಸ್ಪೆಕ್ಟ್ ಕೊಡ್ತಾರಲ್ಲ, ಕ್ರೇಜಿ ರೆಸ್ಪೆಕ್ಟ್ ಗುರು. ಬಂದಿದ ತಕ್ಷಣ ಸರ್ ಏನು ಸಮಾಚಾರ, ನಿಮ್ಮ ಹೆಸರನ್ನು ಏನು ಎಲ್ಲ ಕೇಳ್ತಾರೆ. ನಾನು ಇದೇನಪ್ಪ ಎಲ್ಲ ಡೀಟೇಲ್ಸ್ ಹಿಂಗೆ ಹೇಳ್ತಾವ್ರೆ ಅಂದ್ಕೊಂಡೆ. ಆಮೇಲೆ ಹೋಗ್ತಾ ಅರ್ಥ ಆಯಿತು ಎಷ್ಟು ಕ್ಲೀನಾಗಿ ನೋಡ್ಕೊಂಡ್ರೆ ಅಂದರೆ JP ನಗರದಿಂದ ಕಮ್ಮಿನೇ, ಒಂದು 45 ಕಿಲೋಮೀಟ್ರ್ 46 ಕಿಲೋಮೀಟ್ರ್ ಆಗ್ಬೋದು. ಬಟ್ 1.5 ಅವರ್ ಜರ್ನಿಯಲ್ಲಿ ಎಷ್ಟು ಸಖತ್ತಾಗಿ ಮಾತಾಡ್ಸಿದ್ರೆ ಕ್ರೇಜಿ. ಆಮೇಲೆ ಇಲ್ಲಿ ಸಾದರಳ್ಳಿ ಗೇಟ್ ಹತ್ರ ಒಂದು ಮೆಕ್ಡೊನಾಲ್ಡ್ಸ್ ಐತೆ. ನಮ್ಮ ಆಲ್ಮೋಸ್ಟ್ ಎಲ್ಲ ಡ್ರೈವರ್ ಗೊತ್ತಿರುತ್ತೆ. ಸರ್ ಹೊಟ್ಟೆ ತುಂಬ ಹಸಿತಾ ಇದೆ, ಅಲ್ಲೊಂಚೂರು ಒಂದು 5 ನಿಮಿಷ ತೊಗೊಂಬಿಡ್ತೀನಿ ಪಾರ್ಸಲ್ ಅಂತಂದರು. ಸರಿ ಸರ್ ಆಯಿತು, ಇನ್ನು ಅಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರಲ್ಲ, ಸರಿ ಆಯಿತು ನಾವು ಚೆನ್ನಾಗಿ ನೋಡ್ಕೊಳೋಣ ಅಂದ್ಬಿಟ್ಟು ಕರ್ಕೊಳೋದೆ. ಬರ್ತಾ ಏನು ಮಾಡೋರು ನೋಡ್ರಿ, ಇಲ್ಲಿ ನನಗೂ ಒಂದು ಬರ್ಗರ್ ತೊಗೊಬಂದರು, ಯಾವುದೋ ಚಿಕನ್ದು ಬರ್ಗರು, ಸಾಸು, ಆಮೇಲೆ ಟಿಶ್ಯೂ ಪೇಪರು ಇದೆಲ್ಲ ಕೊಟ್ಟು ನಾನು ಬಿಲ್ ಆಗಿದ್ದು 1590 ರೂಪಾಯಿ ಬಿಲ್ ಆಗಿತ್ತು. ಆಮೇಲೆ ತೋರಿಸ್ತೀನಿ, ಗಾಡಿ ಓಡಿಸ್ತಾ ಇದ್ದೀನಿ. 1590 ರೂಪಾಯಿ ಬಿಲ್ ಆಗಿತ್ತು. 1700 ರೂಪಾಯಿ ಮಾಡ್ಬಿಟ್ಟು ಹೋಗೋರು ಸೀರಿಯಸ್ ಆಗಿ. ನಾನು ಶಾಕು. ಹಿಂಗೆ ಸ್ಕ್ಯಾನರ್ ಕೊಟ್ಟೆ, ಪಟ್ಟಂತ ಮಾಡಿದ್ರು. ಆಮೇಲೆ ನಾನು ಗಾಡಿ ಎತ್ತು ಬಂದು ಡಿಕ್ಕಿ ಹಾಕ್ತಾಯಿದ್ದೀನಿ, ತೆಗೆದು ನೋಡಿದ್ರೆ 1700 ರೂಪಾಯಿ ಆಗೈತೆ. ಹೋಗ್ಬೇಕಾದ್ರೆ ನಾನು ಸರ್ ಹ್ಯಾಪಿ ಜರ್ನಿ, ತುಂಬ ಥ್ಯಾಂಕ್ಸ್ ಸರ್ ಬರ್ಗರ್ ಕೊಡಿಸಿದ್ದಕ್ಕೆ ಅಂತ ಹೇಳ್ಬಿಟ್ಟು ಅದೊಂಥರ ಎಮೋಷನ್ ಬಿಡಿ, ನೆಕ್ಸ್ಟ್ ಲೆವೆಲು. ತುಂಬ ಇವತ್ತು ಡೇ ಒಂಥರ ಅವರಿಂದನೇ ಒಂಥರ ಫುಲ್ ಸಖತ್ ಅನಿಸ್ಬಿಟ್ಟು ನನಗೆ. ಇವತ್ತು ದಿನ ಅವರಿಂದ ಒಂಥರ ಚೆನ್ನಾಗಿ ಆಯಿತು ಅನಿಸುತ್ತೆ. ಬನ್ನಿ ಇವಾಗ ಸೀದಾ ಪಾರ್ಕಿಂಗ್ ಲಾಟ್ ಹತ್ರ ಹೋಗ್ಬಿಟ್ಟು ಗಾಡಿ ಇಲ್ಲಿ ನೋಡ್ಬೋದು ಎಷ್ಟು ಗಲೀಜಾಗಿದೆ ಅಂತ. ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೀದಾ ನಮ್ಮ ಬೆಳಗಿನ ಪಿಕಪ್ ಪಾಯಿಂಟ್ ಕಡೆ ಹೋಗ್ಬಿಡೋಣ. ಇವಾಗ ಫಸ್ಟ್ ಪಾರ್ಕಿಂಗ್ ಹತ್ರ ಹೋಗ್ಬಿಟ್ಟು ಮಾತಾಡೋಣ ಬನ್ನಿ. ಸ್ನೇಹಿತರೆ, ಟೈಮ್ ಬಂದು 10:30 ಆಗ್ತಾಯಿದೆ, 10:30 ಆಗೈತೆ. ಆವಾಗಲೇ ಹೇಳ್ದಂಗೆ ಲಾಸ್ಟ್ ಆರ್ಡ್ರ್ ಬಂದ್ಬಿಟ್ಟು 1597 ರೂಪಾಯಿ ಆಗಿತ್ತು. ಬಟ್ ಕಸ್ಟಮರ್ 1700 ರೂಪಾಯಿ ಮಾಡಿಬಿಟ್ಟಿದ್ರು. ನೆಕ್ಸ್ಟ್ ಲೆವೆಲ್ ಅಂದ್ಕೊಂಡ್ರೆ ಇವಾಗ ಸದ್ಯಕ್ಕೆ ಪಾರ್ಕಿಂಗಲ್ಲಿದ್ದೀನಿ, ಏರ್ಪೋರ್ಟ್ ಪಾರ್ಕಿಂಗಲ್ಲೇ. ಗಾಡಿ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು, ಒಂದು ರೌಂಡು ಫುಲ್ ಕ್ಲೀನಾಗಿ ಒಂದು ರೌಂಡ್ ವಾಶ್ ಮಾಡಿಕೊಂಡೆ. ಇವಾಗ ನಮ್ಮ ಪಯಣ ನೆಕ್ಸ್ಟು ಡೈರೆಕ್ಟಾಗಿ ಊಟಕ್ಕೆ ಹೋಗ್ಬೇಕು. ಅವ್ರು ಕೊಟ್ಟಿದ್ದ ಬರ್ಗರ್ ಯಾವ ಮೂಲೆಗೂ ಸಾಲಿಲ್ಲ ನನಗೆ. ಇವಾಗ ಅರ್ಜೆಂಟಾಗಿ ಹೋಗಿ ಊಟ ಮಾಡಬೇಕು. ಯಾಕೋ ಬರ್ಗರ್ ತಿನ್ನಬೇಕು ಅನಿಸ್ತೈತೆ. ಮತ್ತೆ ಮೆಕ್ಡಿಗೆ ಹೋಗೋಣ ಒಂದು ಐತೆ ಅಂದ್ಕೊತೀನಿ. ವಾಪಸ್ಸು ನಾನು ಇವಾಗ ಇಲ್ಲಿಂದ ಖಾಲಿ ನಾನು ಮಾರತಳ್ಳಿ ಇಲ್ಲ ತೂಬ್ರಳ್ಳಿವರೆಗೂ ಹೋಗ್ಬೇಕು. ತೂಬ್ರಳ್ಳಿಯಲ್ಲಿ ಪಿಕಪ್ ಇರೋದು. ತೂಬ್ರಳ್ಳಿವರೆಗೂ ನಾನು ಖಾಲಿ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಎಷ್ಟೊತ್ತಲ್ಲಿ ಯಾವುದೂ ಡ್ಯೂಟಿ ಬೀಳಲ್ಲ. ಬಟ್ ವೆಯ್ಟ್ ಮಾಡೋಣ, ಡ್ಯೂಟಿ ಬಿದ್ದರೆ ಹಾಕ್ಕೊಂಡು ಹೋಗೋಣ ಎಲ್ಲೋ ಒಂದು ಕಡೆಗೆ ಹತ್ರ ಆದಷ್ಟು. ಸುಮ್ಮನೆ ಇಲ್ಲಿಂದ ಖಾಲಿ ಹೋಗೋಬಲ್ಲ. ಮಿನಿಮಮ್ ಪಕ್ಕ ಒಂದು 35-40 ಕಿಲೋಮೀಟ್ರ್ ಅಂತ ಪಕ್ಕ ಇರ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೋಗ್ಬಿಟ್ಟು ಫಸ್ಟ್ ಊಟ ಮಾಡೋಣ. ಊಟ ಮಾಡಿಕೊಂಡು
ಸೀದಾ ಪಿಕಪ್ ಪಾಯಿಂಟ್ ಹತ್ರ ಹೋಗ್ಬಿಡೋಣ, ಹೋಗಿ ಅಲ್ಲೇ ಹಾಕೊಂಡು ಆರಾಮಾಗಿ ಮಲ್ಕೊಂಬಿಡೋಣ. ಇದು ಔಟ್ ಸ್ಟೇಷನ್ ಲೆಕ್ಕಾಚಾರನೇ, ನಂದಿ ಹಿಲ್ಸ್ ಬಂದಿತ್ತಲ್ಲ ಆ ಕಾರಣಕ್ಕೆ. ಎಷ್ಟಪ್ಪ ಪ್ಯಾಕೇಜ್ ನೀನು ಮಾತಾಡ್ಕೊಂಡು ಹೋಗಿದ್ದು ಅಂತ ಆಲ್ರೆಡಿ ಹೇಳಿದ್ದೀನಿ ನಾನು. 5,500 ರೂಪಾಯಿ ನನ್ನ ಪ್ಯಾಕೇಜ್ ಮಾತಾಡ್ಕೊಂಡು ಹೋಗಿದ್ದು. ಅದಾದಮೇಲೆ ಇದು ಬಂದ್ಬಿಟ್ಟು ಖರ್ಚು ಬಂದ್ಬಿಟ್ಟು ಒಂದು ಫುಲ್ ಟ್ಯಾಂಕ್ ಆಗೈತೆ 700 ರೂಪಾಯಿ ಅಂದ್ಕೊಳ್ಳಿ, 700-750 ಅಂದ್ಕೊಳ್ರಿ ಎಕ್ಸಾಂಪಲ್ಲು. ಊಟ ಅಲ್ಲಿ ಮೇಲೆಗಡೆ ನಾನೇ ನಾಷ್ಟ ಮಾಡ್ಕೊಂಡು 70 ರೂಪಾಯಿ ಕೊಟ್ಬಿಟ್ಟು ತಿರ್ಗಾ ಮತ್ತೆ ಕಸ್ಟಮರ್ನು ಕರ್ಕೊಂಡೋಗಿ ಮತ್ತೆ ಅವರು ನಾಷ್ಟ ಮಾಡಿಸಿದ್ರು. ಅದಾದಮೇಲೆ ಊಟ ಡೈರೆಕ್ಟಾಗಿ ನಾನು ಬಂದು ಆಚೆ ಕಡೆ ಊಟ ಮಾಡಿದ್ದು, ಆಚೆ ಕಡೆ ಊಟ ಮಾಡಿದೆ. ಅದಾದಮೇಲೆ ಅಲ್ಲಿಂದ 1000 ರೂಪಾಯಿ ಡ್ಯೂಟಿ ಹಾಕ್ಕೊಂಬಂದೆ. ಎಲ್ಲಿಂದ ನಾನು ವೈಟ್ ಫೀಲ್ಡಿಂದ JP ನಗರಕ್ಕೆ 1000 ರೂಪಾಯಿ ಡ್ಯೂಟಿ ಹಾಕ್ಕೊಂಬಂದೆ. ಅಲ್ಲಿಂದ ಏರ್ಪೋರ್ಟ್ಗೆ 1,600 ರೂಪಾಯಿ ಹಾಕ್ಕೊಂಬಂದಿದ್ದು, 1,700 ರೂಪಾಯಿ ಪೇ ಮಾಡಿದ್ರು ಕಸ್ಟಮರು. ಇವತ್ತಿಂದ ಖರ್ಚು ವೆಚ್ಚೆಲ್ಲ ಡೀಟೇಲಾಗಿ ಹೇಳಿದ್ದೀನಿ. ಎರಡನೇ ಪಕ್ಕ ಗೆಸ್ ಮಾಡೋರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕ್ರಿ, ಎಷ್ಟು ಆಗೈತೆ ಅರ್ನಿಂಗ್ಸು, ಆಮೇಲೆ ಎಷ್ಟು ಖರ್ಚಾಗೈತೆ ಅಂತ. 2 ಫುಲ್ ಟ್ಯಾಂಕ್ ಹಾಕ್ಸಿರೋದು, ಇನ್ನೂ 2ನೇ ಫುಲ್ ಟ್ಯಾಂಕಲ್ಲಿ ಇನ್ನೂ 4 ಪಾಯಿಂಟ್ ಐತೆ. ಇವಾಗ ವಾಪಸ್ ಹೋಗಿ ಸರೋಗುತ್ತೆ, ಅಲ್ಲೆಲ್ಲ ಹಾಕಿಸ್ಕೊಂಡ್ರೆ ಆಯಿತು. ಬ್ರೂಕ್ ಫೀಲ್ಡ್ ಹತ್ರ ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೋ ಅಂತ. ಹೋಗೋಷ್ಟು ಸರೋಗುತ್ತೆ ಪಕ್ಕ. 2 ಫುಲ್ ಟ್ಯಾಂಕಲ್ಲಿ ಇಷ್ಟು ಅರ್ನಿಂಗ್ಸ್ ಆಗೈತೆ ಅಂದ್ಕೊಳ್ರಿ. 2ನೇ ಫುಲ್ ಟ್ಯಾಂಕ್ ಬಂದ್ಬಿಟ್ಟು 820 ರೂಪಾಯಿ ಹಿಡಿಸಿರೋದು. ನಾನೇ ಶಾಕ್ ಆಗ್ಬಿಟ್ಟೆ, ಭಯಂಕರ ಪ್ರೆಷರ್ ಇತ್ತು. ಗಾಡಿ ಸರಿಯಾಗಿ ಓಡೈತೆ, ಆದರೂ ನೀನು 4 ಪಾಯಿಂಟ್ ಐತೆ, ಒಳ್ಳೆ ಪ್ರೆಷರ್ ಇತ್ತು ಅಲ್ಲಿ ಗುಂಜೂರಲ್ಲಿ ಹಾಕ್ಸಿದ್ದು HP ಬಂಕಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.